9 ಗಂಟೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಇದು ಚಿಕ್ಕಮಗಳೂರಿನ ವಿಚಾರ. ಚಿಕ್ಕಮಗಳೂರು ಜಿಲ್ಲಾಡಳಿತ ಮತ್ತೊಂದು ವಿವಾದದಲ್ಲಿ ಸಿಲುಕಿದೆ. ಮೊನ್ನೆಯಷ್ಟೇ ಹಿರೇಮಗಳೂರು ಕಣ್ಣನವರಿಗೆ ಏನು ನೋಟಿಸ್ ಕೊಟ್ಟಿತ್ತು, 10 ವರ್ಷದಿಂದ ನಿಮಗೆ ಹೆಚ್ಚುವರಿ ಸಂಬಳ ಕೊಟ್ಟಿದ್ದೀವಿ, ಅದನ್ನು ವಾಪಸ್ ಕೊಡಿ ಅಂತ ಬಹಳ ದೊಡ್ಡ ವಿವಾದ ಸೃಷ್ಟಿಯಾಗಿತ್ತು. ಈಗ ಮತ್ತೂ ಒಂದು ಎಡವಟ್ಟು ಮಾಡಿಕೊಂಡಿದೆ ಚಿಕ್ಕಮಗಳೂರು ಜಿಲ್ಲಾಡಳಿತ. ದತ್ತ ಪಾದುಕೆ ಪೂಜೆ ಸಲ್ಲಿಸುವ ಅರ್ಚಕರಿಗೆ ಸಂಬಳ ಇಲ್ಲ, ಮುಜಾವರ್ಗೆ ಸಂಬಳ ಕೊಡ್ತಿದ್ದಾರೆ, ಆದ್ರೆ ಹಿಂದೂ ಅರ್ಚಕರಿಗೆ ಸಂಬಳ ಇಲ್ಲ. ಮತ್ತೊಂದು ಎಡವಟ್ಟು ಮಾಡಿಕೊಂಡಿದೆ ಜಿಲ್ಲಾಡಳಿತ. ಸರ್ಕಾರದಿಂದಲೇ ನೇಮಕ ಆಗಿರುವಂತದ್ದು ಮುಜಾವರ್ ಮತ್ತು ಹಿಂದೂ ಅರ್ಚಕರು, ಆದ್ರೆ ಸಂಬಳ ಮುಜಾವರ್ಗೆ ತಲುಪ್ತಾ ಇದೆ, ಹಿಂದೂ ಅರ್ಚಕರಿಗೆ ತಲುಪ್ತಾ ಇಲ್ಲ. ಇದು ಈಗ ವಿವಾದಕ್ಕೆ ಕಾರಣ ಆಗಿದೆ. ಬಾಬಾ ಬುಡನ್ಗಿರಿ ದರ್ಗಾದಲ್ಲಿ ಪೂಜೆ ಸಲ್ಲಿಸುವಂತಹ ಮುಜಾವರ್ ದತ್ತ ಪಾದುಕೆಗೆ ಹಿಂದೂ ಅರ್ಚಕರು ಪೂಜೆ ಸಲ್ಲಿಸ್ತಾರೆ, ಆದ್ರೆ ಇಲ್ಲಿ ಮುಜಾವರ್ಗೆ ಸಂಬಳ ಪಾವತಿ ಆಗ್ತಾ ಇದೆ, ಹಿಂದೂ ಅರ್ಚಕರಿಗೆ ಸಂಬಳ ಕೊಡ್ತಾ ಇಲ್ಲ. ಇದು ಮತ್ತೊಂದು ವಿವಾದವನ್ನ ಚಿಕ್ಕಮಗಳೂರು ಜಿಲ್ಲಾಡಳಿತ ಈ ಮೂಲಕ ಮೈ ಮೇಲೆ ಎಳ್ಕೊಂಡಿದೆ. ಸರ್ಕಾರದ ನಡೆ ವಿರುದ್ಧ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನಿದು ವಿಚಾರ? ಅಂದ್ರೆ ಈಗ ಮುಜಾವರ್ಗೆ ಸಂಬಳ ಕೊಡ್ತಾ ಇದ್ದಾರೆ, ಹಿಂದೂ ಅರ್ಚಕರಿಗೆ ಸಂಬಳ ಕೊಡ್ತಾ ಇಲ್ಲ ಅಂದ್ರೆ ಏನ್ ಕಾರಣ ಕೊಡ್ತಾ ಇದೆ ಜಿಲ್ಲಾಡಳಿತ? ಶ್ವೇತಾ, ಖಂಡಿತವಾಗ್ಲೂ ಕೂಡ ಕಳೆದ 13 ತಿಂಗಳಿಂದ ಹಿಂದೂ ಅರ್ಚಕರಿಗೆ ಅಂದ್ರೆ ಶ್ರೀಕಾಂತ್ ಪೂಜಾರಿ ಮತ್ತು ಸಂದೀಪ್ ಭಟ್ ಎನ್ನುವ ಹಿಂದೂ ಅರ್ಚಕರಿಗೆ ಕಳೆದ 13 ತಿಂಗಳಿಂದ ಮುಜರಾಯಿ ಇಲಾಖೆಯಿಂದ ಸಂಬಳವೇ ಆಗಿಲ್ಲ. ಅಲ್ಲಿ ದರ್ಗಾವನ್ನು ಪೂಜೆ ಸಲ್ಲಿಸುವಂತಹ ಮುಜಾವರಿಗೆ ಕಳೆದ ಹಲವು ವರ್ಷಗಳಿಂದ ಸಂಬಳ ಪ್ರತಿ ತಿಂಗಳು ಕೂಡ ಅವರ ಖಾತೆಗೆ ಜಮಾ ಆಗ್ತಾ ಇರುವಂತದ್ದು. ಅದೇ ಈ ದತ್ತಪಾದುಕೆಯನ್ನು ಪೂಜೆ ಸಲ್ಲಿಸುವಂತಹ ಹಿಂದೂ ಅರ್ಚಕರಿಗೆ ಯಾವುದೇ ಸಂಬಳವೂ ಕೂಡ ಈವರೆಗೂ ಕೂಡ ಮಂಜೂರಾಗ್ತಾ ಇಲ್ಲ. ಈ ಬಗ್ಗೆ ಜಿಲ್ಲಾಡಳಿತವು ಕೂಡ ಸರ್ಕಾರದ ಒಂದು ಆದೇಶ ಅಂದ್ರೆ ಹಿಂದೂ ಅರ್ಚಕರ ನೇಮಕವಾಗಿದೆ, ಆದ್ರೆ ಬಜೆಟ್ ನಲ್ಲಿ ಅವರಿಗೆ ಅನುದಾನವನ್ನು ಮೀಸಲಿರಿಸಿಲ್ಲ, ಹಾಗಾಗಿ ಮುಜರಾಯಿ ಇಲಾಖೆಯಿಂದ ಅವರಿಗೆ ಸಂಬಳ ಆಗ್ತಾ ಇಲ್ಲ ಅನ್ನೋದು ಜಿಲ್ಲಾಡಳಿತದ ಒಂದು ಉತ್ತರ ಆಗಿರುವಂತದ್ದು. ಆದ್ರೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಒಂದು ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇರುವಂತದ್ದು. ಹಿಂದೂ ಅರ್ಚಕರಿಗೆ ಸಂಬಳವನ್ನು ನೀಡದೆ ಸರ್ಕಾರ ತಾರತಮ್ಯ ಎಸಗ್ತಾ ಇದೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಲ್ಲದೆ ಹೋರಾಟದ ಹಾದಿಯನ್ನು ಕೂಡ ಹಿಡಿಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಬಜೆಟ್ ನಲ್ಲಿ ಅಲೋಕೇಶನ್ ಆಗಿಲ್ಲ ಅನ್ನೋ ಒಂದು ಕಾರಣವನ್ನು ಬಿಟ್ರೆ ಅದೇ ಮುಜಾವರಿಗೆ ಸಂಬಳ ಆಗ್ತಾ ಇದೆ, ಇದು ತಾರತಮ್ಯ ಅಲ್ವಾ ಅನ್ನೋದು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಒಂದು ಪ್ರಶ್ನೆ ಆಗಿರುವಂತದ್ದು. ಅಲ್ಲದೆ ಸರ್ಕಾರಕ್ಕೆ ಹೈಕೋರ್ಟ್ನ ನಿರ್ದೇಶನ ಹಿನ್ನೆಲೆಯಲ್ಲಿ ಕಳೆದ ಬಾರಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಿಂದೂ ಅರ್ಚಕರ ನೇಮಕವಾಗಿತ್ತು. ಹೈಕೋರ್ಟ್ನ ನಿರ್ದೇಶನ ಅನ್ವಯ ಅವರ ಹಿಂದೂ ಅರ್ಚಕರ ನೇಮಕವಾಗಿರುವಂತದ್ದು. ಹಾಗಾಗಿ ಸರ್ಕಾರ ಕೂಡಲೇ ಸಂಬಳವನ್ನು ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು. ಶ್ವೇತಾ, ಅವತ್ತಿನಿಂದ ಇವತ್ತಿನ ತನಕ ಸಂಬಳ ಆಗಿಲ್ವಂತ ಅವರಿಗೆ, ಅಥವಾ ಈಗ ಒಂದಷ್ಟು ತಿಂಗಳಿಂದ ಸಂಬಳ ಆಗ್ತಿಲ್ವಂತ? ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಶ್ವೇತಾ, ಕಳೆದ ಅಂದ್ರೆ ನೇಮಕ ಆದಂತ ಅವಧಿಯಿಂದ ಹಿಡಿದಾಗಿ ಇಲ್ಲಿಯವರೆಗೂ ಕೂಡ ಕಳೆದ 13 ತಿಂಗಳಿಂದ ಕೂಡ ಇವರಿಗೆ ಸಂಬಳವಾಗಿಲ್ಲ. ಇವರಿಗೆ ಪ್ರತಿ ತಿಂಗಳು 10,500 ಸಂಬಳ, ಅಂದ್ರೆ ಪ್ರತಿಯೊಬ್ಬ ಅರ್ಚಕರಿಗೂ ಕೂಡ 2 ಅರ್ಚಕರು ಇರುವಂತದ್ದು. ಅವರಿಗೆ 10,500 ಸಂಬಳವನ್ನು ಕೂಡ ಸರ್ಕಾರವೇ ನಿಗದಿ ಮಾಡಿರುವಂತದ್ದು. ಮುಜರಾಯಿ ಇಲಾಖೆ ಅಧಿಕಾರಿಗಳೇ ಆ ಸಂಬಳವನ್ನು ಕೂಡ ನಿಗದಿ ಮಾಡಿರುವಂತದ್ದು. ಅದೇ ರೀತಿಯಲ್ಲಿ ಕೂಡ ಮುಜಾವರಿಗೂ ಕೂಡ 10,500 ರೂಪಾಯಿಯನ್ನು ಕೂಡ ಪ್ರತಿ ತಿಂಗಳು ಕೂಡ ಅವರಿಗೆ ನಿಗದಿ ಮಾಡಿರುವಂತದ್ದು. ಮುಜಾವರಿಗೆ ಪ್ರತಿ ತಿಂಗಳು ಕೂಡ 10,500 ರೂಪಾಯಿ ಅವರ ಖಾತೆಗೆ ಜಮಾ ಆಗ್ತಾ ಇದೆ. ಅದೇ ರೀತಿ ಹಿಂದೂ ಅರ್ಚಕರಿಗೆ ಖಾತೆಗಳಿಗೆ ಯಾವುದೇ ರೀತಿ ಸಂಬಳ ಈವರೆಗೂ ಕೂಡ ಜಮಾ ಆಗಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.